ಎಲ್ಲರಿಗೂ ನಮಸ್ಕಾರ. ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಈ ಮೈಕ್ರೋ ಫೈನಾನ್ಸ್ ಸಂಬಂಧಪಟ್ಟಾಗೆ ಈಗಾಗಲೇ ನಮ್ಮ ಸನ್ಮಾನ್ಯ ಗೃಹ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ನಿರ್ದೇಶನದಂತೆ ನಾನು ಮತ್ತು SP ಅವರು ಇಬ್ಬರು ಕೂಡ ಒಂದು ಮೀಟಿಂಗ್ ಮಾಡಿದ್ವಿ. ಆ ಮೀಟಿಂಗಲ್ಲಿ ಇದು ಕರ್ನಾಟಕ ಅಸೋಸಿಯೇಷನ್ ಆಫ್ ಮೈಕ್ರೋ ಫೈನಾನ್ಸ್ ACMI ಅಂತ ಏನಿದೆ ಅದು ಕೆಳಗಡೆ ಯಾರ್ಯಾರು ಮೈಕ್ರೋ ಫೈನಾನ್ಸ್ ಇಲ್ಲಿ ಮ್ಯಾನೇಜರ್ಸ್ ಇದ್ದಾರೆ ತುಮಕೂರು ಒಳಗಡೆ ಅವರು ಎಲ್ಲರೂ ಕೂಡ ಆ ಮೀಟಿಂಗಲ್ಲಿ ಇದ್ದರು. ಮತ್ತು ಎಲ್ಲ ತಾಲೂಕ್ ಲೆವೆಲ್ ACs ಮತ್ತು DYSPs ಎಲ್ಲರೂ ಕೂಡ ಆ ಮೀಟಿಂಗಲ್ಲಿ ಇದ್ದರು. ಆ ಮೀಟಿಂಗ್ದು ಉದ್ದೇಶ ಇಷ್ಟೇ, ಈಗ ಏನು RBI ಗೈಡ್ಲೈನ್ಸ್ ಇದೆ, ಈಗ ರಿಕವರಿಗೆ ಇರ್ಬೋದು, ಅವರು ಆಫ್ಟರ್ 6 o'clock ಮನೆ ಹತ್ರ ಹೋಗಿ ಕಲೆಕ್ಷನ್ ಮಾಡೋಂಗಿಲ್ಲ, ಮತ್ತು ಏನು ಅನ್ಪಾರ್ಲಿಮೆಂಟ್ರಿ ವರ್ಡ್ಸನ್ನು ಯೂಸ್ ಮಾಡಿ ಜನರ ಹತ್ರ ಮತ್ತು ವಾಪಸ್ ರಿಕವರಿಗೆ ಹೋಗೋಂಗಿಲ್ಲ ಅಂತ ಎಲ್ಲ RBI ಗೈಡ್ಲೈನ್ಸಲ್ಲಿ ಸ್ಪಷ್ಟವಾಗಿದೆ. ಬಟ್ ಆ ಗೈಡ್ಲೈನ್ಸನ್ನು ಈಗ ಪಾಲನೆ ಆಗ್ತಾ ಇಲ್ಲ, ಕೆಲವೊಂದು ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಅವರು ಪಾಲನೆ ಮಾಡ್ತಾ ಇಲ್ಲ ಅಂತ ನಮಗೂ ಕೂಡ ಸುಮಾರು ಕಂಪ್ಲೇಂಟ್ಸ್ ಬಂತು. ನಾವು ಕುರುಮಕೋಟೆಗೆ ಹೋಗಿ ಎಲ್ಲ ವಿಸಿಟ್ ಮಾಡ್ಕೊಂಡು ಬಂದಿದ್ದೀವಿ. ಈಗ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂತ ಹೇಳಿದರೆ, ಒಂದು ನಮಗೆ ಏನು ಅವಶ್ಯಕತೆಗೆ ಹೆಚ್ಚಾಗಿ ನಾವು ಒಂದು ಸಾಲ ಬೇಕು ಅಂತ ಅವ್ರಿಗೆ ಅನಿಸಿದರೆ ಒಂದೇ ಖಾತೆಗೆ ಒಂದು 2-3 ಕಡೆಯಿಂದ ಲೋನ್ಸ್ ತಗೊಳ್ಳೋದು, ಅಥವಾ ಒಂದೇ ವ್ಯಕ್ತಿಗೆ ಮಲ್ಟಿಪಲ್ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸಿಂದ ಲೋನ್ ಕೊಡೋದು, ಈ ಥರ ಒಂದು ಮೈಂಡ್ಲೆಸ್ ಬಾರೋಯಿಂಗ್ ಮತ್ತು ಲೆಂಡಿಂಗ್, ಇದು ಎರಡೂ ಕಡೆಯೂ ಈಗ ಪ್ರಾಬ್ಲಮ್ ಇದೆ. ಈಗ ಜನರಿಂದ ಅವಶ್ಯಕತೆಗೆ ಮೀರಿ ಸಾಲ ತಗೊಳ್ಳೋದು ತಪ್ಪು, ಮತ್ತು ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಕೂಡ ಈಗ ಅವ್ರು ರೀಪೇಯಿಂಗ್ ಕೆಪಾಸಿಟಿ ಇದೆಯಾ, ಆ ವ್ಯಕ್ತಿ ಎಷ್ಟು ಕಡೆ ಸಾಲ ತಗೊಂಡಿದ್ದಾರೆ, ಅವ್ರಿಗೆ ಮತ್ತೆ ವಾಪಸ್ ಕೊಡುವ ಶಕ್ತಿ ಇದೆಯಾ ಅಂತ ನೋಡಿಕೊಂಡು ಅವರು ಕೊಡಬೇಕು. ಈಗ ಏನು ಆರ್ಗನೈಸ್ಡ್ ಸೆಕ್ಟರ್ಸ್ ಇದೆ, ಬ್ಯಾಂಕ್ಸ್ ಇದೆ, ಅವರು ಎಲ್ಲ ಕ್ರೆಡಿಟ್ ಸ್ಕೋರ್ ಅಂತ ನೋಡಿ ಕೊಡ್ತಾರೆ. ಬಟ್ ಈ ಥರ ಈ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಾರ್ಪೊರೇಷನ್ಸ್ ಇವ್ರ ಹತ್ರ ಹೋದರೆ ಅವ್ರು ಏನು ಈ ಸ್ಕೋರ್ ಏನು ನೋಡೋದಿಲ್ಲ, ಮತ್ತು ಆ ರೀಪೇಯಿಂಗ್ ಕೆಪಾಸಿಟಿ ಅವರಿಗೆ ಇದೆಯಾ ಇಲ್ವಾ ಅಂತ ಕೂಡ ನೋಡೋದಿಲ್ಲ. ಅದೆಲ್ಲ ನೋಡಿದೇ ಅವರು ಸಾಲ ಕೊಡೋದ್ರಿಂದ ಇದು ಇಬ್ಬರಿಗೂ ಈಗ ಪ್ರಾಬ್ಲಮ್ ಆಗ್ತಾಯಿದೆ. ಈಗ ತೀರಾ ಈಗ ಪ್ರೆಷರ್ ಆದರೆ ಈಗ ಜನರು ಮತ್ತೆ ಕಟ್ಟೋದು ಈಗ ಕಷ್ಟ ಆಗುತ್ತದೆ. ಈಗ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ಗೂ ಇದು ಕಷ್ಟ ಆಗುತ್ತದೆ. ಸೊ ಒಂದು ನಾವು ಸ್ಟ್ರಿಕ್ಟಾಗಿ ಹೇಳಿದ್ದೀವಿ, ಆ್ಯಸ್ ಪರ್ RBI ಗೈಡ್ಲೈನ್ಸ್ ಆಫ್ಟರ್ 6 ಯಾರೊಬ್ಬರು ಕೂಡ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು ಮತ್ತು NBFCs ಇರ್ಬೋದು, ಯಾರ ಮನೆ ಹತ್ರನೂ ಹೋಗಿ ಬಲವಂತವಾಗಿ ಇದು ಮಾಡೋಂಗಿಲ್ಲ, ಮತ್ತು ಆ ವರ್ಡ್ಸನ್ನು ಸರಿಯಾಗಿ ಅವರು ಯೂಸ್ ಮಾಡಬೇಕು ಅಂತ ನಾವು ಹೇಳಿದ್ದೀವಿ. ಈ ಥರ ಅವರು ಏನಾದರೂ ಇದನ್ನು ಉಲ್ಲಂಘನೆ ಮಾಡಿದರೆ ಸುಯೋಮೋಟೋ ಕೇಸ್ ಮಾಡಲಿಕ್ಕೆ ಈಗಾಗಲೇ ನಮಗೆ ಗೌರ್ಮೆಂಟಿಂದ ಡೈರೆಕ್ಷನ್ಸ್ ಬಂದಿದೆ. ಸೊ ನಮ್ಮ ಜಿಲ್ಲೆಯಲ್ಲಿ ಕೂಡ ಕೇಸ್ ಆಗಿದೆ, ಮತ್ತು ಕೆಲವೊಂದು ಸಂಸ್ಥೆಗಳದ್ದು ಮ್ಯಾನೇಜರ್ಸು ಅರೆಸ್ಟ್ ಕೂಡ ಮಾಡಿದ್ದೀವಿ. ಎಲ್ಲಿ ಈ ಥರ ಉಲ್ಲಂಘನೆ ಆಗಿದೆ ಅದು ಅರೆಸ್ಟ್ ಕೂಡ ಆಗಿದೆ. ಸೊ ಮತ್ತು ಜಿಲ್ಲಾಡಳಿತ ವತಿಯಿಂದ ಈಗ ನಮ್ಮ ಜಿಲ್ಲೆ ಒಳಗಡೆ ಎಷ್ಟು ಜನ ಈಗ ಮೈಕ್ರೋ ಫೈನಾನ್ಸ್ ಮುಖಾಂತರ ಲೋನನ್ನು ತಗೊಂಡಿದ್ದಾರೆ ಆ ಲಿಸ್ಟನ್ನು ತಗೊಂಡು ನಾವು ಕೂಡ ಅವರಿಗೆ ರೀಚ್ ಔಟ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಇಲ್ಲಿ ಒಂದು ಕಾಲ್ ಸೆಂಟರನ್ನು ಇಟ್ಬಿಟ್ಟು ಅವರಿಗೆ ಕಾಲ್ ಮಾಡಿ ನಿಮಗೆ ಈ ಥರ ಏನಾದರೂ ಕಿರುಕುಳ ಏನಾದರೂ ಆಗ್ತಾ ಇದೆಯಾ ಇದ್ದರೆ ನಮಗೆ ಹೇಳಿ ಅಂತ ಕೂಡ ನಾವು ಚೆಕ್ ಮಾಡ್ತಾ ಇದ್ದೀವಿ. ಮತ್ತು ನಾವು ಕೂಡ ಎಲ್ಲ ಇನ್ಸ್ಟಿಟ್ಯೂಷನ್ಸ್ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಾರ್ಪೊರೇಷನ್ಸ್ ಇರ್ಬೋದು, ಮತ್ತು ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಇವರೆಲ್ಲರಿಗೂ ಕೂಡ ಕರೆಸಿ ನಾವು ಹೇಳಿದ್ದೀವಿ ಈ ಥರ ಗೈಡ್ಲೈನ್ಸ್ ಇದೆ, ಇದು ಪ್ರಕಾರ ಇದನ್ನು ಉಲ್ಲಂಘನೆ ಮಾಡದೇ ತಾವು ಕೆಲಸ ಮಾಡಬೇಕು ಅಂತ ಕೂಡ ನಾವು ಸ್ಪಷ್ಟವಾಗಿ ಅವರಿಗೆ ಹೇಳಿದ್ದೀವಿ. ಇದನ್ನು ಭಾಳ ಸೀರಿಯಸ್ ಆಗಿ ಪೊಲೀಸ್ ಇಲಾಖೆ ಇರ್ಬೋದು, ಮತ್ತು ನಮ್ಮ ಕಂದಾಯ ಇಲಾಖೆ ಅಸಿಸ್ಟೆಂಟ್ ಕಮಿಷನರ್ಸ್ ಕೂಡ ತಾಲೂಕು ಮಟ್ಟದಲ್ಲಿ ಸಭೆ ಮಾಡಿದ್ದಾರೆ, ಅಸಿಸ್ಟೆಂಟ್ ಕಮಿಷನರ್ಸ್ ಮತ್ತು DYSPs. ಸೊ ತಾಲೂಕು ಮಟ್ಟದಲ್ಲಿ ಕೂಡ ಈ ಒಂದು ಸಭೆ ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ಈ ಥರ ಕೇಸಸ್ಸು ಕಡಿಮೆ ಆಗಬೇಕು, ಮತ್ತು ಜನರಲ್ಲಿ ಕೂಡ ನಾನು ಮನವಿ ಮಾಡ್ತಾ ಇದ್ದೀನಿ, ಎಷ್ಟು ನಿಮಗೆ ಅವಶ್ಯಕತೆ ಇದೆ ಅಷ್ಟು ಮಾತ್ರ ತಾವು ಸಾಲ ತಗೋಬೇಕು. ಬಿಕಾಸ್ ಈಗ ನಿಮಗೆ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಹೋದರೆ ಮಿನಿಮಮ್ ನಿಮಗೆ 22% ಆಲ್ಮೋಸ್ಟ್ 26-27% ಅವರು ಇಂಟ್ರೆಸ್ಟ್ ಹಾಕ್ತಾರೆ. ಸೊ ಹಾಗಾಗಿ ನೋಡ್ಕೊಂಡು ಮಾಡಿ. ಮತ್ತು ನಾವು ಒಂದು ಪ್ರಕರಣ ನೋಡಿದ್ದೀವಿ, ಸ್ವಲ್ಪ ಪಕ್ಕದ ಮನೆಯವರು ಹೆಲ್ಪ್ ಕೇಳಿದರು, ಹಾಗಾಗಿ ನಾವು ಸೈನ್ ಮಾಡಿದ್ವಿ, ಆಧಾರ್ ಕಾರ್ಡು ಮತ್ತು ಡಾಕ್ಯುಮೆಂಟ್ಸ್ ಕೊಟ್ಟಿದ್ವಿ, ನಮಗೆ ಅವ್ರ ಪರಿಚಯ ಇದ್ದರು, ಹಾಗಾಗಿ ನಾನು ಇಲ್ಲ ಅಂತ ಹೇಳೋಕ್ಕೆ ಆಗಲಿಲ್ಲ. ಆ ಥರ ಘಟನೆಗಳು ನಾವು ನೋಡ್ತಾ ಇದ್ದೀವಿ. ಸೊ ತಾವು ಎಲ್ಲರೂ ಕೂಡ ಅವರಿಗೆ ಅಡ್ವೈಸ್ ಮಾಡಬೇಕು, ಹೇಗೆ ಸಾಲ ತಗೊಳ್ದೇ ನಾವು ಇರೋದರಲ್ಲಿ ಹೆಂಗೆ ಜೀವನ ಮಾಡಬೇಕು ಅಂತ. ಒಂದು ಫಿನಾನ್ಷಿಯಲ್ ಲಿಟ್ರಸಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಬೇಕು ಅಂತ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಕೂಡ ಹೇಳಿದ್ದೀವಿ. ಸೊ ಮುಂದಿನ ದಿನಗಳಲ್ಲಿ ಈ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಈ ಸ್ವಸಹಾಯ ಸಂಘಗಳ ಮುಖಾಂತರ ಕೂಡ ಅರಿವು ಮೂಡಿಸುವ ಕಾರ್ಯಕ್ರಮ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಬೇಕು ಅಂತ ನಾವೆಲ್ಲರೂ ತೀರ್ಮಾನ ತಗೊಂಡಿದ್ದೀವಿ.
ಆಮೇಲೆ ರಿಕವರಿ ಆನ್ ಟೈಮ್ ಆಗಿಲ್ಲ ಅಂದರೆ ಅದಕ್ಕೆ ಟೈಮ್ ಕೊಡುವಂಥದ್ದು ಆ ರೀತಿ ಏನಾದರೂ ಮೈಕ್ರೋ ಫೈನಾನ್ಸ್ ಇನ್ಸ್ಟ್ರಕ್ಷನ್ಸ್. ಈಗ ನಾವು ಸುಮಾರು ಕೇಸಸಲ್ಲಿ ನೋಡ್ತಾ ಇದ್ವಿ. ಈಗ ಫಾರ್ ಎಕ್ಸಾಂಪಲ್ ಕುರುಮಕೋಟೆಯಲ್ಲಿನೇ ಅವರು ಸಾಲ ತಗೊಂಡಿರೋದು 2.5 ಲಕ್ಷ. ಬಟ್ ಈಗ ಅವ್ರದ್ದು ಇಂಟ್ರೆಸ್ಟು ಮತ್ತು ಡಿಲೇಡ್ ಪೇಮೆಂಟು ಅಂತೆಲ್ಲ ಹೇಳಿ ಆಲ್ಮೋಸ್ಟ್ ಈಗ 4.5 ಲಕ್ಷ ಅವರು ಕಟ್ಟಿದ್ದಾರೆ. ಇದ್ರೂ ಇನ್ನೂ ಒಂದು 50,000 75,000 ಔಟ್ಸ್ಟ್ಯಾಂಡಿಂಗ್ ಇದೆ ಡಿಲೇಡ್ ಪೇಮೆಂಟ್ಸ್ ಅಂತ ಹೇಳಿ ಅವರಿಗೆ ಈ ಥರ ಆಗ್ತಾ ಇದೆ. ಸೊ ಕಟ್ಟಬಾರ್ದು ಅಂತ ಇಲ್ಲ, ಬಟ್ ಅವರಲ್ಲಿನೂ ಒಂದು ಇತಿಮಿತಿ ಇರುತ್ತದೆ. ಮತ್ತು ಏನು ಗೈಡ್ಲೈನ್ಸ್ ಇದೆ RBI ಗೈಡ್ಲೈನ್ಸು, ಅದು ಒಳಗಡೆ ಅವರು ಅದನ್ನು ಡ್ರಾ ಮಾಡಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಮತ್ತು ಸರ್ಕಾರಿ ಯೋಜನೆಗಳು ಸಾಕಷ್ಟಿದೆ ಸೌಲಭ್ಯಗಳನ್ನು ತಗೊಳ್ಳಿಕ್ಕೆ. ಸೊ ಆ ಯೋಜನೆಗಳನ್ನು ಬಳಸ್ಕೊಳ್ಳಿ ಜನರಿಗೆ. ಮತ್ತು ಸ್ತ್ರೀಶಕ್ತಿ ಸಂಘಗಳಿಗೂ ಕೂಡ ಒಂದು ಪ್ಯಾಕೇಜ್ಗಳನ್ನ ಕೊಡ್ತಾ ಹೋಗೋದು, ಅವರು ಸ್ವಯಂ ಸ್ವಾವಲಂಬಿಯಾಗಿ ಬದುಕಬೇಕು. ಈಗ ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಸುಮಾರು ಮಹಿಳೆಯರು, ನಾವು ಸನ್ಮಾನ್ಯ ಮುಖ್ಯಮಂತ್ರಿಯವರ ಕಾರ್ಯಕ್ರಮದಲ್ಲಿ ಕೂಡ ಒಂದು 30 ಕೋಟಿಗೆ ಒಂದೇ ಚೆಕ್ ಕೊಟ್ಟಿದ್ದೀವಿ. ಆಲ್ಮೋಸ್ಟ್ 30,000 ಸೆಲ್ಫ್ ಹೆಲ್ಪ್ ಗ್ರೂಪ್ ಮಹಿಳೆಯರಿಗೆ ಆ ಒಂದು ಸೌಲಭ್ಯ ನಾವು ಕೊಟ್ಟಿದ್ದೀವಿ. ಬಟ್ ಅದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಅವರು ಏನು ಒಂದು ಸಸ್ಟೈನಬಲ್ ಲೈವ್ಲಿಹುಡ್ ಮಾಡಲಿಕ್ಕೆ ಅದನ್ನು ಅವರು ಉಪಯೋಗ ಮಾಡಿದರೆ ಅವ್ರಿಗೂ ಅನುಕೂಲ ಆಗುತ್ತದೆ. ಮತ್ತು ಗೌರ್ಮೆಂಟಿಂದನೂ ಸುಮಾರು ಈಗ ಗೃಹಲಕ್ಷ್ಮಿ ಸ್ಕೀಮ್ ಇರ್ಬೋದು, ಅದರಲ್ಲಿ ಎಲ್ಲ ಕೂಡ ಅವರು ಉಪಯೋಗ ಮಾಡ್ಕೋಬೋದು ಸರಿಯಾದ ರೀತಿಯಲ್ಲಿ. ಸೊ ಅದಕ್ಕೇ ಈ ಫಿನಾನ್ಷಿಯಲ್ ಪ್ಲ್ಯಾನಿಂಗು ಲಿಟ್ರಸಿ ಅದು ಬಗ್ಗೆ ಸ್ವಲ್ಪ ಹೆಚ್ಚಿನ ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡಬೇಕು. ಒಂದು ಎರಡನೇದು, ಅವರ ಅವಶ್ಯಕತೆಗೆ ಮೀರಿ ತಗೋಬಾರ್ದು. ಇದು ನಿಜವಾಗ್ಲೂ ಅವಶ್ಯಕತೆ ಇದೆಯಾ ಅಂತ ಪ್ರಶ್ನೆ ಮಾಡಿಕೊಂಡು ಆಮೇಲೆ ಅವರು ಸಾಲಾಗಿ ಹೋಗಬೇಕು ಅನ್ನೋದು ನಂದು ವಿನಂತಿ.